ಸ್ಥಳೀಯ ಶಾಸಕರು ಉದ್ದೇಶಪೂರ್ವಕವಾಗಿ ಮಾಡ್ತಿರಂತ ಇಲ್ಲ 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 ಸ್ಥಳೀಯ ಶಾಸಕರು ಸಹ ಯಾವ ಕಾರಣಕ್ಕೂ ಇದ್ರ ವಿರುದ್ಧ ಇಲ್ಲ. ಇದು ಡೆಮಾಕ್ರಸಿ ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನ ಆಗಿರೋದ್ರಿಂದ ಅದನ್ನು ಮಾಡಲಿಕ್ಕೆ ಹೋದರೆ ಒಂದು ಕಡೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಈಗ ಇವರು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ ಅಲ್ಲಿ ಯುವಕರು, ಬೇರೆಯವರು ಬೇರೆ ದುರುದ್ದೇಶದಿಂದ ನಾಳೆ ಬೆಳಗ್ಗೆ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, DC ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, ಅವರು ಕೊಟ್ಟಿಲ್ವ ನಮಗೆ ಕೊಡಿ ಅಂತಾರೆ. ಇವೆಲ್ಲ ಬರುತ್ತೆ. ನಮ್ಮ ಹುಡುಗರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯ ಹುಡುಗರಿದ್ದಾರೆ, ಅವ್ರ ಉದ್ದೇಶ ಕೆಟ್ಟದು ಅಂತ ಹೇಳಲ್ಲ ನಾನು. ಪರಿಸ್ಥಿತಿ ಇದಾಗಿದೆ, ಅದು ಮುಂದೆ ಅವ್ರಿಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ. ನಮಸ್ಕಾರ. ಚುನಾವಣೆ ಪಾಪ ಏನು ಮಾಡ್ತಾರ್ರಿ BJPಯವರು. ಈಗ ನೋಡ್ರಿ, ನನಗೆ ಹೊಟ್ಟೆ ಹಸ್ತಿದ್ರೆ ಏನು ಮಾಡ್ತೀನಿ ಹೇಳು, ಎಲ್ಲೋ ಒಂದು ಕಡೆ ಊಟ ಕೊಡ್ರಪ್ಪ ಅಂತೀನಿ. ಹಂಗಾಗಿದೆ, ರಾಜಕೀಯ ಹಸಿವಿದೆ ಅವ್ರಿಗೆ ಈ ದೇಶನೂ ಮುಖ್ಯ ಅಲ್ಲ, ಈ ಜನನೂ ಮುಖ್ಯ ಅಲ್ಲ, ಅಭಿವೃದ್ಧಿನೂ ಮುಖ್ಯ ಅಲ್ಲ. ಅವರಿಗೆ ಅಧಿಕಾರದ ಏನ್ರಿ ಎಲ್ಲರ ಉಂಟೇನ್ರಿ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳ ನಡವಳಿಕೆ ನೋಡಿದ್ರೆ ಅವ್ರು ದೇಶಕ್ಕೋಸ್ಕರ ಓಡಾಟ ಮಾಡ್ತಾರೇನ್ರಿ. ಇದು ಬರೀ ಚುನಾವಣೆಗೋಸ್ಕರ, ಚುನಾವಣೆ ಬಂದಾಗ ಏನು ಬೇಕೋ ಅದನ್ನು ಬಳಸ್ಕೊತಾರೆ. ಪಾಪ ನಮ್ಮ ಜನ ಒಳ್ಳೆಯವರಿದ್ದಾರೆ, ಮುಗ್ಧರಿದ್ದಾರೆ ನಮ್ಮ ದೇಶದಲ್ಲಿ. ಇದು ಏನಾಗಿದೆ, ದ್ವಾಪರಾಯುಗದಂದು ಸಂಸ್ಕಾರದಲ್ಲಿ ಬಂದಿದ್ದಾರೆ. ನಾನು ಸುಳ್ಳು ಹೇಳಿದ್ರು ನೆಮ್ತಾರೆ, ಅವ್ರು ಸುಳ್ಳು ಹೇಳಿದ್ರು ನೆಮ್ತಾರೆ. ಏನು ಮಾಡೋಕ್ಕಾಗತ್ತೆ. ನಮ್ಮಂಥವರು ಒಂದು ಅಧಿಕಾರದಲ್ಲಿರ್ತಕ್ಕಂಥವ್ರು ಜನನ ಈ ರೀತಿ ಸುಳ್ಳು ಹೇಳಿ ನೆಮ್ಸ್ತಕ್ಕಂಥದ್ದನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡೋದು ಕಲ್ತ್ಕೋಬೇಕು ನಾವು ಸುಳ್ಳು ಹೇಳಿದ್ರೆ ಈಗ ನನ್ನ ಜೊತೆ ಇರೋರು ಏನು ಮಾಡ್ತಾರೆ ಪಾಪ, ಅವ್ರಿಗೇನು ಎಲ್ಲ ಗೊತ್ತಾಗ್ಬಿಡ್ತದ. ಚಲವಣ್ಣ ಅಂತಾರೆ, ನಾನು ಒಂದು 4 ಸುಳ್ಳು ಹೇಳಿದ್ರೆ ನಮ್ಮ ಚಲವಣ್ಣ ಹಂಗಲ್ಲ ಅಂತಾರೆ. ಏನು ಮಾಡೋಕ್ಕಾಗತ್ತೆ, ಹಂಗಾಗಿದೆ ನೋಡ್ರಿ. ಖಂಡಿತ ಅದ್ರ ಬಗ್ಗೆ ನಮ್ಮದು ವಿರೋಧನೇ ಇಲ್ಲ. ನಾನು ಸಪೋರ್ಟ್ ಮಾಡ್ತೀನಿ, ನಾನೇ ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ.